ಕ್ಷಮೆ ಕೇಳದ ತಮಿಳು ನಟ ಕಮಲ್ ಹಾಸನ್ ಉದ್ದಟವನ್ನ ತೋರಿದ್ದಾರೆ. ಈಗಾಗಲೇ ನಿಮಗೆ ಕೂಡ ಗೊತ್ತಿರುವಂಥದ್ದು, ಅಂದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತಹ ತಮಿಳಿನ ಖ್ಯಾತ ನಟ ಕಮಲ್ ಹಾಸನ್ ವಿರುದ್ಧ ಈಗಾಗಲೇ ರಾಜ್ಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತಪಡಿಸಿರುವಂಥದ್ದು, ಅಂದರೆ ಪ್ರತಿಭಟನೆ ಕೂಡ ಮಾಡಲಾಗಿದೆ. ಈಗಾಗಲೇ ವಾಣಿಜ್ಯ ಮಂಡಳಿಗೆ ಕೂಡ ಸುಮಾರು ಕನ್ನಡ ಪರ ಹೋರಾಟಗಾರರು, ಮುಖಂಡರು ಮತ್ತು ಚಲನಚಿತ್ರ ನಟ ನಟಿಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಈ ಒಂದು ವಿವಾದದ ಹಿನ್ನೆಲೆಯಲ್ಲಿ ಈಗಾಗಲೇ ಕಿಚ್ಚು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ಯಾವುದಕ್ಕೂ ಕೂಡ ಕ್ಯಾರ್ ಮಾಡದೆ ಈಗ ಏನು ತಮಿಳಿನ ನಟ ಉದ್ದಟತನವನ್ನು ತೋರ್ತಿರುವಂಥದ್ದು. ಕಮಲ್ ಹಾಸನ್ ನಾನು ಯಾವುದೇ ಕಾರಣಕ್ಕೂ ಕೂಡ, ಅಂದರೆ ನಾನು ತಪ್ಪಾಗಿ ಹೇಳಿಲ್ಲ, ನಾನು ಯಾಕೆ ಸಾರಿ ಕೇಳಲಿ, ಕ್ಷಮೆ ಕೇಳಲಿ ಅನ್ನುವಂತಹ ಉದ್ದಟತನವನ್ನು ತೋರ್ತಾ ಇರೋದು ಒಂದು ಕಡೆ ಆದರೆ ಈಗ ಕನ್ನಡಿಗರ ಈ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಿರಿಯ ನಟ ಶಿವಣ್ಣವರು ಕೂಡ ಯಾಕೆ ಮೌನ, ಬೇಸರ ಈಗ ಕನ್ನಡ ಅಭಿಮಾನಿಗಳಲ್ಲಿ ಈಗ ಮನಸ್ಸಿಗೆ ಬೇಸರ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಟಿ ರಮ್ಯನ ಪರ ಈಗ ರಮ್ಯನೂ ಕೂಡ ಅವರ ಪರ ಮಾತಾಡಿದಂತಹ ವಿಚಾರಕ್ಕೂ ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳಾಗಿರಲಿ, ಈಗಾಗಲೇ ಕರವೆಯ ಮುಖಂಡರು, ಹಿರಿಯ ಮುಖಂಡರಾಗಿರುವಂಥದ್ದು ನಾರಾಯಣಗೌಡರು ಆಗಿರ್ಬೋದು, ಅಥವಾ ಏನು ಪ್ರವೀಣ್ ಶೆಟ್ಟಿ ಅವರು ಕೂಡ ಆಗಿರ್ಬೋದು, ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು, ಅಂದರೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆದರೂ ಕೂಡ ಇಷ್ಟು ಉದ್ದಟತನ ಯಾಕೆ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು. ಅಂದರೆ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಅವರ ಚಿತ್ರಗಳು ಬೇಡ, ತಮಿಳಿನ ಚಿತ್ರಗಳು ಬೇಡ ಅನ್ನುವಂತಹ ಆಕ್ರೋಶ ವ್ಯಕ್ತ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಇವರು ನೇಮು ಮತ್ತು ಫೇಮಿಗೆ ಹಣವನ್ನು ಮಾಡಲಿಕ್ಕೆ ಅಥವಾ ಇವರಿಲ್ಲಿ ಬೆಳಿಲಿಕ್ಕೋಸ್ಕರ ಕನ್ನಡವನ್ನು ಬಳಸ್ಕೊಳ್ತಾರೆ. ಆದರೆ ಕನ್ನಡಕ್ಕೆ ಈ ರೀತಿಯಾದಂತಹ ಅವಹೇಳನಕಾರಿಯಾಗಿ ವಿವಾದಾತ್ಮಕವಾದಂತಹ ಮಾತುಗಳನ್ನು ಹೇಳುವಂಥದ್ದು ಯಾಕೆ ಅನ್ನುವಂಥದ್ದನ್ನು ಈಗ ಆಕ್ರೋಶ ವ್ಯಕ್ತ ಆಗ್ತಿರುವಂಥದ್ದು. ಅಂದರೆ ಇವತ್ತಿನ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಶಿವಣ್ಣನು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು, ಅಂದರೆ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಕೂಡ ಪತ್ರಕರ್ತರು ಕೂಡ ಕೇಳುವಂಥ ಸಂದರ್ಭದಲ್ಲಿ ಅಂದರೆ ಮೌನ ಮುರಿದಿರುವಂಥದ್ದು. ಅಂದರೆ ಕಮಲ್ ಹಾಸನ್ ಅವರ ವಿಚಾರಕ್ಕೆ ಕೇಳಿದಾಗ ಕೈ ಮುಗಿದು ಮೌನವಾಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ ಶಿವಣ್ಣ. ಇದಕ್ಕೆ ಇನ್ನಷ್ಟು ಅನುಮಾನ ಅಥವಾ ಇನ್ನಷ್ಟು ಅಂದರೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಈ ಒಂದು ಬೇಸರ ಕರ್ನಾಟಕದ ಕನ್ನಡಿಗರಲ್ಲಿ ಕಿಚ್ಚು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನೋಡಬೇಕು, ಅಂದರೆ ಈಗಾಗಲೇ ತಮಿಳಿನ ಚಿತ್ರಗಳು ಯಾವುದೂ ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು, ಬ್ಯಾನ್ ಮಾಡಬೇಕು. ಅಂದರೆ ಫಿಲಂ ಚೇಂಬರಿಗೆ ಬಂದು ಅವರು ಕಮಲ್ ಹಾಸನ್ ಅವರು ಸಾರಿಯನ್ನು ಕೇಳಬೇಕು, ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹ ಒತ್ತಾಯನ ಒಂದು ಕಡೆ ಮಾಡ್ತಾ ಇದ್ರೆ, ಅಂದರೆ ನಾನು ಯಾಕೆ ಸಾರಿ ಕೇಳಲಿ, ನಾನು ಕ್ಷಮೆ ಕೇಳಲ್ಲ ಅನ್ನುವಂತಹ ಮೊಂಡುತನ ಅಥವಾ ಉದ್ದಟತನ ಮಾಡುವಂಥ ಈ ಒಂದು ಹೇಳಿಕೆಯನ್ನು ಕೂಡ ಕಮಲ್ ಹಾಸನ್ ಕೊಟ್ಟಿರುವಂಥದ್ದು. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು. ಒಟ್ಟಾರೆಗೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳದವರೆಗೂ ನಾವು ಬಿಡಲ್ಲ ಅನ್ನುವಂಥ ಹಂತಕ್ಕೆ ಈಗ ಪಟ್ಟು ಹಿಡಿದಿರುವಂಥದ್ದು ಕನ್ನಡಿಗರು, ಅಂದರೆ ಕನ್ನಡ ಪರ ಹೋರಾಟಗಾರರು, ಚಲನಚಿತ್ರ ನಟ ನಟಿಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ತಮಿಳಿನ ಚಿತ್ರಗಳನ್ನು ಬಿಡುಗಡೆ ಮಾಡಬಾರ್ದು. ಈ ಒಂದು ಹೇಳಿಕೆ ಇದೆಯಲ್ಲ, ತಮಿಳಿನ ನಟ ಕಮಲ್ ಹಾಸನ್ ನೀಡಿರುವಂತಹ ಈ ಒಂದು ಕನ್ನಡಕ್ಕೆ ಮಾಡಿರುವಂತಹ ಅಪಮಾನ, ಇದು ಯಾವುದೇ ಕಾರಣಕ್ಕೂ ಅವ್ರ ಚಿತ್ರ ಇಲ್ಲಿ ಬಿಡುಗಡೆ ಆಗಬಾರ್ದು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು, ಆಕ್ರೋಶವನ್ನು ಕೂಡ ಮಾಡಿರುವಂಥದ್ದು. ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಗಾಗತ್ತೆ, ಯಾವ ರೀತಿಯಾಗಿ ಆಗತ್ತೆ ಅನ್ನುವಂಥದ್ದು. ಈ ಹಿಂದೆನೂ ಕೂಡ ಏನು ಸೋನು ನಿಗಮ್ ಅವರು ಕೂಡ ಒಂದು ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಅದಾದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಯಿತು, ಆಮೇಲೆ ತಣ್ಣಗಾಯಿತು. ಇದು ಅದೇ ರೀತಿ ಆಗತ್ತಾ? ಕಮಲ್ ಹಾಸನ್ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿ ಮೌನ ಮುರಿತಾರ ಎಲ್ರು, ಅಥವಾ ಇದು ಮುಂದುವರಿಯುತ್ತಾ, ಪ್ರತಿಭಟನೆ ಆಗುತ್ತಾ, ಅಥವಾ ತಕ್ಕ ಪಾಠವನ್ನು ಕಲಿಸಲೇಬೇಕು ಅನ್ನುವಂತಹ ಹಂತಕ್ಕೆ ಈಗ ಕನ್ನಡಿಗರು ಬಂದಿರುವಂಥದ್ದು. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಏನೇ ಆಗಲಿ ಕನ್ನಡದ ಬಗ್ಗೆ ಮಾತನಾಡಿದಂತಹ ನಟ ಕಮಲ್ ಹಾಸನ್ ಅವರ ವಿರುದ್ಧ ಒಂದು ರೀತಿ ಕ್ರಮ ತಗೊಳ್ಳಲೇಬೇಕು. ಮತ್ತು ಈ ಚಿತ್ರಗಳನ್ನು ಕೂಡ, ಅಂದರೆ ಅವರ ಚಿತ್ರಗಳನ್ನು ಕೂಡ ಇಲ್ಲಿ ಬಾಯ್ಕಟ್ ಮಾಡಲೇಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿಬರ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.